ನಮಸ್ಕಾರ ರೈತ ಬಂಧುಗಳೇ. ನಮ್ಮ ತಾತ ಮುತ್ತಾತರ ಕಾಲದಿಂದ ಬಳಸುತ್ತಾ ಬಂದಿರುವ ಸುಡುಮಣ್ಣಿನ ರಹಸ್ಯದ ಬಗ್ಗೆ ನಿಮಗೆ ಗೊತ್ತಾ? ಇದು ಸಾಮಾನ್ಯ ಮಣ್ಣಂತೂ ಖಂಡಿತ ಅಲ್ಲ. ಅಡಿಕೆ ತೋಟಕ್ಕೆ ಹಾಗೂ ಕೃಷಿಗೆ ಬಳಸೋ ನೈಸರ್ಗಿಕ ಅಮೃತ ಅಂತ ಇದನ್ನ ಕರಿಬಹುದು. ಇದು ಎಷ್ಟು ಪವರ್ಫುಲ್ ಅಂದ್ರೆ, ನೀವು ಸುಡುಮಣ್ಣಿಟ್ಟ ಗದ್ದೆಯ ಆ ಪ್ರದೇಶದಲ್ಲಿ ಭತ್ತವನ್ನ ಬೆಳೆದ್ರೆ ಆ ಜಾಗದಲ್ಲಿ ಉಳಿದ ಜಾಗಕ್ಕಿಂತ ಉತ್ತಮ ಫಸಲು ಬಂದಿರುತ್ತೆ. ಬೇಕಾದ್ರೆ ನೀವೇ ಟೆಸ್ಟ್ ಮಾಡಿ ನೋಡಿ. ಇಂದು ಈ ವಿಡಿಯೋದಲ್ಲಿ ಸುಡುಮಣ್ಣು ಎಂದ್ರೇನು, ಅದನ್ನು ಯಾವ ರೀತಿ ಮಾಡ್ತಾರೆ, ಇನ್ನು ಅಡಿಕೆ ತೋಟದಲ್ಲಿ ಇದರ ಉಪಯೋಗ ಏನು, ಇದನ್ನು ಹೇಗೆ ಬಳಸಬೇಕು, ಯಾವ ಕೃಷಿಯಲ್ಲಿ ಬಳಸುವುದು ಉತ್ತಮ, ಈ ಎಲ್ಲ ಮಾಹಿತಿಯನ್ನು ನಾವು ಸರಳವಾಗಿ ನೋಡುವ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ ಈ ರೀತಿಯ ಕೃಷಿ ಚಟುವಟಿಕೆಯ ವಿಡಿಯೋಗಳಿಗೋಸ್ಕರ. ಇತ್ತೀಚಿನ ದಿನಗಳಲ್ಲಿ ರೈತರು ಸಾಮಾನ್ಯವಾಗಿ ಎಲ್ಲದಕ್ಕೂ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇರ್ತಾರೆ. ಅತಿಯಾಗಿ ರಾಸಾಯನಿಕ ಗೊಬ್ಬರ ಬಳಸಿ ಮಣ್ಣನ್ನು ಹಾಳು ಮಾಡಿಕೊಳ್ಳುವ ರೈತರು ಅದೆಷ್ಟೋ ಮಂದಿ ಇದ್ದಾರೆ. ಆದರೆ ನಮ್ಮ ಪೂರ್ವಜರು ಬಳಸುತ್ತಿದ್ದ ನೈಸರ್ಗಿಕ ಗೊಬ್ಬರವಾದಂಥ ಬೂದಿ, ಸುಡುಮಣ್ಣನ್ನೆಲ್ಲ ನಿರ್ಲಕ್ಷಿಸುವ ಹಂತಕ್ಕೆ ಅವರೆಲ್ಲ ತಲುಪೇ ಆಗಿದೆ. ಮೊದಲಿಗೆ ನಾವು ಈ ಸುಡುಮಣ್ಣಂದ್ರೆ ಏನಂತ ನಾವು ತಿಳಿಯೋಣ. ಸುಡುಮಣ್ಣು ಅಂದರೆ ಮಣ್ಣನ್ನು ಒಣ ಎಲೆ, ಕೊಂಬೆಗಳ ಅಥವಾ ಕಸಕಡ್ಡಿಗಳ ಜೊತೆ ಬೆಂಕಿಯಲ್ಲಿ ಸುಟ್ಟ ಮಣ್ಣು. ಇದನ್ನು ತಣ್ಣಗಾದ್ಮೇಲೆ ಸುಡುಮಣ್ಣು ಅಂತ ಕರೀತಾರೆ. ಇದು ಸಂಪೂರ್ಣ ಬೂದಿ ಕೂಡ ಅಲ್ಲ ಮತ್ತು ಇದು ಕಚ್ಚಾ ಮಣ್ಣು ಕೂಡ ಅಲ್ಲ. ಇದನ್ನು ಸುಡುವುದರಿಂದ ಇದರಲ್ಲಿ ಉಷ್ಣತೆ ಎನ್ನುವಂಥದ್ದು ಜಾಸ್ತಿ ಆಗುವುದರಿಂದ ಈ ಮಣ್ಣಿನ ಗುಣವೆನ್ನುವಂಥದ್ದು ಬದಲಾಗ್ತದೆ. ಹಾಗೆ ಇದು ಕೃಷಿಗೆ ಅತ್ಯಮೂಲ್ಯ ಗೊಬ್ಬರವಾಗಿ ಪರಿಣಮಿಸ್ತದೆ. ಅದರಿಂದ ಇದನ್ನು ಕೃಷಿಯಲ್ಲಿ ಬಳಸ್ತಾರೆ. ಇದನ್ನು ಯಾವ ರೀತಿ ಮಾಡಬಹುದು ಅಂತ ನೋಡುವುದಾದ್ರೆ, ಸುಡುಮಣ್ಣು ಮಾಡೋದು ಭಾರಿ ಕಷ್ಟದ ಕೆಲಸ ಏನಲ್ಲ. ಇದೊಂದು ಸುಲಭ ಮೆಥಡ್. ಮೊದಲಿಗೆ ಒಣ ಎಲೆ, ಒಣಗಿದ ಕಸಕಡ್ಡಿ ಜೊತೆ ಮಣ್ಣನ್ನು ಗುಡ್ಡ ಮಾಡಬೇಕಾಗ್ತದೆ. ಒಂದು ವಿಷಯ ಗಮನಿಸಿ, ಅದೇನೆಂದರೆ ಮಣ್ಣಿನ ಪ್ರಮಾಣಕ್ಕಿಂತ ಒಣ ಎಲೆ ಮತ್ತು ಕೊಂಬೆ ಪ್ರಮಾಣ ಜಾಸ್ತಿ ಇರಬೇಕು. ಆಮೇಲೆ ಅದಕ್ಕೆ ಬೆಂಕಿ ಹಚ್ಚಿ ನಿಧಾನವಾಗಿ ಸುಡ್ತಾರೆ. ಇದು ಸಂಪೂರ್ಣವಾಗಿ ಸುಟ್ಟು ಹೋಗ್ಲಿಕ್ಕೆ ಸಾಧಾರಣವಾಗಿ 2 ರಿಂದ 3 ದಿನ ಬೇಕಾಗ್ತದೆ. ಹಾಗೆ ಇದು ತಣ್ಣಗಾಗಲಿಕ್ಕೆ ಒಂದು 4-5 ದಿನ ಬೇಕಾಗ್ತದೆ. ತಣ್ಣಗಾದ್ಮೇಲೆ ಇದನ್ನು ಸುಡುಮಣ್ಣು ಅಂತ ಕರೀತಾರೆ. ಹಾಗೆ ಇದನ್ನು ನೀವು ಕೃಷಿ ಚಟುವಟಿಕೆಯಲ್ಲಿ ಬಳಸ್ಬೋದು. ಇನ್ನು ಇದನ್ನು ನಮ್ಮ ಹಳೆಯ ಪೂರ್ವಜರು ಅಥವಾ ತಾತ ಮುತ್ತಾತರು ಯಾಕೆ ಬಳಸ್ತಿದ್ರು ಅಂತ ನೋಡುವುದಾದ್ರೆ, ಇದನ್ನು ಸುಡುವುದರಿಂದ ಇದರಲ್ಲಿರುವ ಉಷ್ಣದ ಅಂಶ ಜಾಸ್ತಿ ಆಗಿರುವುದರಿಂದ ಆ ಮಣ್ಣಿನಲ್ಲಿರುವಂಥ ಕೀಟ, ಮೊಟ್ಟೆ, ಹುಳು, ಕೆಲವು ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಇದರಲ್ಲಿ ಹುಟ್ಟುಕೊಳ್ತದೆ. ಅಂದರೆ ಈ ರೋಗ ಬರುವಂಥ ಕೀಟಗಳು ಸತ್ತು ಹೋಗುವುದರಿಂದ ಈ ಸುಟ್ಟಾಗ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಹಾಗೆ ಇದರಲ್ಲಿ ಬೂದಿಯಲ್ಲಿ ಇದ್ದಷ್ಟು ಪೊಟ್ಯಾಷ್ ಅಂಶ ಇಲ್ಲದೆ ಇದ್ರೂ ಕೂಡ ಸಾಧಾರಣ ಪ್ರಮಾಣದಲ್ಲಿ ಪೊಟ್ಯಾಷ್ ಅಂಶ ಕೂಡ ಈ ಸುಡುಮಣ್ಣಿನಲ್ಲಿ ಅನ್ನುವಂಥದ್ದು ಇರ್ತದೆ. ಹಾಗಾಗಿ ನಮ್ಮ ಪೂರ್ವಜರು ಇದನ್ನು ಬಳಸ್ತಾ ಇದ್ರು. ಅದಕ್ಕೆ ಈ ಸುಡುಮಣ್ಣನ್ನು ಕೃಷಿ ಮಣ್ಣಿಗೆ ಮಿಕ್ಸ್ ಮಾಡಿ ಬಳಸುವುದರಿಂದ ಈ ರೋಗ ನಿರೋಧಕ ಶಕ್ತಿ ಅಥವಾ ನಿಮ್ಮ ಫಸಲು, ಹಾಗೆಯೇ ಆ ತರಕಾರಿ ಗಿಡಗಳು ಅಥವಾ ಈ ಅಡಿಕೆ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆಯಲು ಕೂಡ ಸಹಾಯ ಮಾಡ್ತದೆ. ಆದರೆ ವಿಪರ್ಯಾಸ ನೋಡಿ, ಇವತ್ತು ಎಷ್ಟು ಸೈಂಟಿಫಿಕ್ ಆಗಿ ನಾವು ಮುಂದಿದ್ರೂ ಕೂಡ ನಾವು ನಮ್ಮ ಪೂರ್ವಜರು ಅಂದಿನ ಕಾಲಕ್ಕೆ ಈ ಸೈನ್ಸ್ ವಿಷಯವನ್ನು ತಿಳಿಯದಿದ್ದರೆ ಕೂಡ ಈ ಸೈಂಟಿಫಿಕ್ ರೀತಿಯಲ್ಲೇ ಎಲ್ಲವನ್ನು ನಡೆದುಕೊಂಡು ಹೋಗ್ತಾ ಇದ್ರು. ಸೊ ನಾವು ಇದನ್ನು ನಮ್ಮ ತಾತ ಮುತ್ತಾದ್ರಿಂದ ಕಲಿಯಬೇಕಾಗಿದೆ. ಇನ್ನು ಸುಡುಮಣ್ಣನ್ನು ಯಾವುದಕ್ಕೆ ಬಳಸ್ಬೋದು ಅಂತ ನೋಡುವ. ಸೊ ಮೊದಲಿಗೆ ನರ್ಸರಿಯಲ್ಲಿ ಬಳಸ್ತಾರೆ. ಸಸಿ ಅಂದರೆ ನೀವು ಗಿಡವನ್ನು ಮಾಡ್ತೀರ, ನರ್ಸರಿ ಏನಿರ್ತದೆ ಅದರಲ್ಲಿ ಇದರ ಉಪಯೋಗವನ್ನುವಂಥದ್ದು ತುಂಬ ಇರ್ತದೆ. ಯಾವುದೇ ಸಸಿ ಇರ್ಬೋದು, ಅಡಿಕೆ ಸಸಿ, ತರಕಾರಿ ಸಸಿ ಅಥವಾ ಹಣ್ಣಿನ ಸಸಿಯನ್ನು ಮಾಡುವವರು ಸಾಮಾನ್ಯ ಮಣ್ಣಿಗೆ ಸ್ವಲ್ಪ ಈ ಸುಡುಮಣ್ಣನ್ನು ಮಿಕ್ಸ್ ಮಾಡಿದರೆ ಸಸಿ ಹೆಲ್ದಿಯಾಗಿ ಬರುತ್ತೆ, ರೋಗ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಅದಕ್ಕೆ ಹಳೆಯ ನರ್ಸರಿ ರೈತರು ಇದನ್ನು ಬಳಸ್ತಿದ್ರು. ಈಗ ಕೂಡ ಇದನ್ನು ಬಳಸಿದ್ರೆ ಒಳ್ಳೆಯದು. ಮಣ್ಣಿನ ಜೊತೆ ಈ ಸುಡುಮಣ್ಣನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇದೊಂದು ಖಂಡಿತವಾಗಿ ಒಳ್ಳೆಯ ವಿಧಾನ. ನೀವೇನಾದರೂ ನರ್ಸರಿ ಮಾಡ್ತಾ ಇದ್ರೆ ಈ ವಿಧಾನವನ್ನು ಟ್ರೈ ಮಾಡಿ. ಇನ್ನು ಎರಡನೇ ವಿಷಯ ಅಂದರೆ ಅಡಿಕೆ ತೋಟದಲ್ಲಿ ಇದರ ಉಪಯೋಗ ಹೇಗೆ ಅಂತ. ಇದು ನಾನಿಲ್ಲಿ ಅಂತ ಇರುವ ಒಂದು ಇಂಪಾರ್ಟೆಂಟ್ ಥಿಂಗ್. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಹಳೆಯ ರೈತರು ಸುಡುಮಣ್ಣನ್ನು ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಲ್ಲಿ ಅಥವಾ ರೋಗ ಬರದ ಹಾಗೆ ಪ್ರಿವೆಂಟಿವ್ ಮೆಥಡ್ ಆಗಿ ಈ ಸುಡುಮಣ್ಣನ್ನು ಬಳಸ್ತಾ ಇದ್ರು. ಸೊ ಮೊದಲಿಗೆ ಇದನ್ನು ಹೊಸ ಅಡಿಕೆ ಸಸಿಗಳಿಗೆ ಬಳಸ್ತಾರೆ. ಅಂದರೆ ನೀವೇನಾದರೂ ಈಗಾಗಲೇ ಅಡಿಕೆ ಗಿಡ ಹಾಕಿ ನಿಮ್ಮ ಅಡಿಕೆ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಗುಂಡಿ ಮಣ್ಣಿಗೆ ಸ್ವಲ್ಪ ಈ ಸುಡುಮಣ್ಣನ್ನು ಮಿಶ್ರಣ ಮಾಡಿ. ಅಂದರೆ ನೀವೇನಾದ್ರು ಗುಂಡಿ ತೆಗಿತಾ ಇರ್ತೀರಾ ಅಥವಾ ಈ ಅಡಿಕೆ ಸಸಿ ನೆಡಲಿಕ್ಕೆ ಗುಂಡಿ ತೆಗಿತೀರ, ಮಣ್ಣಿಗೆ ಈ ಸುಡುಮಣ್ಣನ್ನು ಮಿಕ್ಸ್ ಮಾಡಿ
ಅದರಿಂದ ಮಣ್ಣು ಹಗುರಾಗ್ತದೆ, ಬೇರುಗಳಿಗೆ ಗಾಳಿ ಸಂಚಾರವೆನ್ನುವಂಥದ್ದು ಉತ್ತಮಗೊಳಿಸುವಲ್ಲಿ ಸಹಾಯ ಮಾಡ್ತದೆ. ಇನ್ನು ಸಸಿ ಬೇಗ ಮಣ್ಣಿಗೆ ಬೇರು ಕೊಡಲಿಕ್ಕೆ ಕೂಡ ಈ ಸುಡುಮಣ್ಣು ಅನ್ನುವಂಥದ್ದು ಸಹಾಯ ಮಾಡ್ತದೆ. ಅದರ ಜೊತೆ ಈ ರೂಟ್ ರಾಟ್ ಅಂತ ಏನು ಹೇಳ್ತಾರೆ, ಅಂದರೆ ನಿಮ್ಮ ಬೇರು ಕೊಳೆಯುವ ಕಾಯಿಲೆಯಿಂದ ಕೂಡ ಈ ಸುಡುಮಣ್ಣು ನಿಮ್ಮ ಗಿಡವನ್ನು ರಕ್ಷಿಸ್ತದೆ. ಹಾಗೆ ನಿಮ್ಮ ಗಿಡ ಫಲ ಬರುವ ಹಂತದಲ್ಲಿ ಕೂಡ ಇದನ್ನು ಬಳಸ್ಬೋದು. ಇದರಿಂದ ನಿಮ್ಮ ಅಡಿಕೆ ಸಸಿಯ ಫಸಲು ಕೂಡ ಜಾಸ್ತಿಯಾಗಿ ಕಾಯಿ ಒಳ್ಳೆ ರೀತಿ ಬರುವಲ್ಲಿ ಸಹಾಯ ಮಾಡ್ತದೆ. ಆದರೆ ಗಮನಿಸಬೇಕಾದ ಒಂದು ವಿಷಯ ಏನಂದರೆ, ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸಿ. ಸುಡುಮಣ್ಣು ಅಡಿಕೆ ಗಿಡಗಳಲ್ಲಿ ಹೇಗೆ ಬಳಸಬೇಕು ಅಂತ ನೋಡುವುದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ. ಒಂದೇ ಕಡೆ ರಾಶಿ ಹಾಕದೆ ಅಡಿಕೆ ಗಿಡದ ಸುತ್ತಲೂ ಹಾಕಿ, ಅಂದರೆ ಇದನ್ನು ಚೆಲ್ಲಿ ಬಿಡಿ, ತೆಳುವಾಗಿ ಮಣ್ಣಿನ ಮೇಲೆ ಬೀಳಬೇಕಾಗ್ತದೆ ಇದು. ಇನ್ನು ಮಳೆಗಾಲದ ಸಂದರ್ಭದಲ್ಲಿ ಇದನ್ನು ಹಾಕುವುದನ್ನು ಆದಷ್ಟು ಅವಾಯ್ಡ್ ಮಾಡಿ, ಜಾಸ್ತಿಯಾಗಿ ಬೇಸಿಗೆ ಸಮಯದಲ್ಲೇ ಇದನ್ನು ಹಾಕಿ. ಇನ್ನು ತರಕಾರಿ ಮತ್ತು ಹಣ್ಣಿನ ಗಿಡಗಳಲ್ಲಿ ಈ ಸುಡುಮಣ್ಣನ್ನು ಯಾವ ರೀತಿ ಬಳಸ್ಬೋದು ಅಂತ ನಾವು ನೋಡುವ. ಇನ್ನು ಸುಡುಮಣ್ಣು ಬರೀ ಅಡಿಕೆ ತೋಟ, ನರ್ಸರಿಯಲ್ಲಿ ಅಲ್ಲದೆ ನೀವು ಯಾವುದೇ ತರಕಾರಿ ಹಣ್ಣಿನ ಗಿಡ ನಡುವಾಗ ಸಹ ಬಳಸ್ಬೋದು. ನೀವು ಮೆಣಸು, ಬೆಂಡೆಕಾಯಿ, ಬದನೆಕಾಯಿ, ಕ್ಯಾಬೇಜ್, ಟೊಮೆಟೊ ಯಾವುದೇ ತರಕಾರಿ ಗಿಡ ಇರ್ಬೋದು, ಅದನ್ನು ನೆಡುವಾಗ ಮಣ್ಣಿನಲ್ಲಿ ಸುಡುಮಣ್ಣು ಹಾಕಿ. ಸುಡುಮಣ್ಣು ಹಾಕಿದ ನಂತರ ಅದು ನೆಡಿ. ಅದರಿಂದ ಆಗುವ ಡಿಫ್ರೆನ್ಸ್ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಇದು ಗಿಡಗಳಿಗೆ ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಸಹಾಯ ಮಾಡ್ತದೆ. ಅದರ ಜೊತೆ ಮಣ್ಣಿನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತದೆ. ಇದಿಷ್ಟು ನಾವು ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರದ ಮೊರೆ ಹೋಗುವುದಕ್ಕಿಂತ ನಮ್ಮಲ್ಲೇ ಇರುವ ಪೂರ್ವಜರ ಕೃಷಿ ಕ್ರಮಗಳಲ್ಲಿ ಒಂದಾದ ಸುಡುಮಣ್ಣಿನ ಕುರಿತಾದ ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ರೈತ ಮಿತ್ರರಿಗೆ ಕೂಡ ಶೇರ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೇನೆ. ಧನ್ಯವಾದಗಳು.